Hi, dear students. Today we are going to be discussing the revisions of the first and the second chapter, types of chemical reactions, especially the combination reaction, decomposition reaction, displacement reaction, double displacement reactions. Student, you already know that in the previous year, previous classes, you learned that what is actually the chemical reaction. ನಿಮ್ಗೆ ಗೊತ್ತಿದೆ ಎಲ್ರಿಗೂ ಕೆಮಿಕಲ್ ರಿಯಾಕ್ಷನ್ಸ್ಗಳ ಬಗೆಗಳು ಮತ್ತು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಕ್ಚುಲಿ ಅಂದರೆ ಏನು. ಸೊ ಬರುವಂಥ ಪರೀಕ್ಷೆಗಿರೋ ಟೆಸ್ಟ್ಗಳಲ್ಲಿ ಇಂಪಾರ್ಟೆಂಟ್ ಬರುವಂತಹ ಪ್ರಶ್ನೆಗಳ ಬಗ್ಗೆ ಒಂದು ಮೆಲುಕು ಹಾಕುವುದು ಅಥವಾ ರಿವಿಷನ್ ಮಾಡುವಂಥ ಸಮಯ. ಸೊ ಅದರಲ್ಲಿ ದ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಕ್ಚುಲಿ ಎಟ್ ದ ಬ್ರೇಕಿಂಗ್ ಆ್ಯಂಡ್ ಮೇಕಿಂಗ್ ಆಫ್ ಬಾಂಡ್ಸ್ ಅಂತಿದೆ. ನಿಮ್ಮ ಟೆಕ್ಸ್ಟ್ನಲ್ಲಿ ನೋಡಿದ್ರೆ ನಿಮಗೆ ರೌಂಡ್ ಅಪ್ ಅಂಡರ್ಲೈನ್ ಮಾಡಿರುವಂಥದ್ದು. ಬಿಟ್ವೀನ್ ದ ಅಟಮ್ಸ್ ಪ್ರೊಡ್ಯೂಸ್ ನ್ಯೂ ಸಬ್ಸ್ಟೆನ್ಸ್ ಅಂತ. ಸೊ ಈ ಥರ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಂಡ್ಸ್ಗಳು ಮತ್ತು ಮುಂದಿನ ತರಗತಿಗಳಲ್ಲಿ ಓದುವಂತೆ. ಬಟ್ ಇವಾಗ ಓನ್ಲಿ ದ ಟೈಪ್ಸ್ ಆಫ್ ರಿಯಾಕ್ಷನ್ಸ್, ದ ಡೆಫಿನೇಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಸೊ ಅದರಲ್ಲಿ ವಿಶೇಷವಾಗಿ ಕಾಂಬಿನೇಷನ್ ರಿಯಾಕ್ಷನ್, ಯು ಆಲ್ರೆಡಿ ನೋ ದಟ್ ಟೂ ರಿಯಾಕ್ಟೆಂಟ್ ರಿಯಾಕ್ಟ್ ಟುಗೆದರ್ ಆ್ಯಂಡ್ ಇಟ್ ಗಿವ್ಸ್ ಎ ಸಿಂಗಲ್ ಪ್ರಾಡಕ್ಟ್ ಅಂತಿದೆ ನಿಮಗೆ. ಸೊ ಇಂತಹ ಒಂದು ರಿಯಾಕ್ಷನ್ಸ್ಗಳಿಗೆ ನಾವು ಏನಂತ ಕರಿತೀವಿ, ಕಾಂಬಿನೇಷನ್ ರಿಯಾಕ್ಷನ್. ಸೊ ಅದರಲ್ಲಿ ನಿಮ್ಗೆ ಕೊಟ್ಟಿದೆ ಟೆಕ್ಸ್ಟ್ನಲ್ಲಿ ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ H2O ಗಿವ್ಸ್ ಸ್ಲೇಕ್ಡ್ ಲೈಮ್. ಕ್ಯಾಲ್ಶಿಯಂ ಆಕ್ಸೈಡ್ ಜೊತೆಗೆ ಹೀಟ್ ರಿಲೀಸ್ ಆಗುತ್ತೆ. ಸೊ ಇಂಥ ಒಂದು ರಿಯಾಕ್ಷನ್ಸ್ ಆಗಿರ್ಬೋದು. ಅಥವಾ ಪಕ್ಕದಲ್ಲಿ ಕೊಟ್ಟಿರುವಂತಹ ನಿಮಗೆ ಬರ್ನಿಂಗ್ ಆಫ್ ಕೋಲ್, ದಟ್ ಈಸ್ C+O2 ಅಂತಿದೆ ನೋಡಿ, CO2 ಆಗುತ್ತೆ. ಸೊ ಅದೇ ಥರ ಫಾರ್ಮೇಷನ್ ಆಫ್ ವಾಟರ್ H2O2. ಸೊ ಹಾಗೆ ನೆಕ್ಸ್ಟ್ ಕೆಳಗಡೆ ಇರುವಂತಹ ರಿಯಾಕ್ಷನ್ಸ್ಗಳು ನೋಡ್ಬೋದು ನೀವು. ಸೊ ಬರ್ನಿಂಗ್ ಆಫ್ ಎ ನ್ಯಾಚುರಲ್ ಗ್ಯಾಸ್, ಅದರಲ್ಲಿ ನಿಮಗೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಮತ್ತು ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಕೂಡ ಮುಂದೆ ಬರುತ್ತವೆ ನಿಮಗೆ. ಯು ಆಲ್ರೆಡಿ ನೋ ದಟ್ ವಾಟ್ ಈಸ್ ಎಕ್ಸೋಥರ್ಮಿಕ್ ಆ್ಯಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆ್ಯಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಸೊ ಹಿಯರ್ one of the example they given burning of natural gas and the glucose, especially the digestion ಅಂತ ಕರಿತೀವಿ ಅಥವಾ ರೆಸ್ಪಿರೇಷನ್ ಅಂತ ಪ್ರೊಸೆಸ್ ಕರಿತೀವಿ, ಡಿಕಂಪೋಸಿಷನ್ ಆಫ್ ವೆಜಿಟೇಬಲ್ ಮ್ಯಾಟರ್ಸ್ ಅಂತ ಕರಿತೀವಿ. ಇವುಗಳನ್ನು ಎರಡು ಪ್ರಕಾರವಾಗಿ ಡಿವೈಡ್ ಮಾಡಿರುವಂಥದ್ದು. ಇಲ್ಲಿ ಕೆಳಗಡೆ ಕೊಟ್ಟಿರುವಂಥದ್ದು ದ ಡಿಕಂಪೋಸಿಷನ್ ಆಫ್ ವೆಜಿಟೇಬಲ್ ಮ್ಯಾಟರ್ ಇಂಟು ಕಂಪೋಸ್ಟ್ ಈಸ್ ಆಲ್ಸೋ ಆ್ಯನ್ ಎಕ್ಸಾಂಪಲ್ ಆಫ್ ಆ್ಯನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಹೌದಲ್ಲ? ಸೊ ನಿಮ್ಗೆ ಗೊತ್ತಾಗಬೇಕು ಎಕ್ಸೋಥರ್ಮಿಕ್ ಮತ್ತು ಎಂಡೋಥರ್ಮಿಕ್ ಅಂದರೆ ಎರಡು ಪ್ರಕಾರ ರಿಯಾಕ್ಷನ್ಸ್ಗಳು. ಒಂದು ರಿಯಾಕ್ಷನ್ಸ್ಗಳಲ್ಲಿ ಏನಾಗುತ್ತವೆ, ಹೀಟನ್ನು ಅಬ್ಸರ್ವ್ ಮಾಡ್ಕೊಳ್ಳುವಂಥದ್ದು, ಇನ್ನೊಂದರಲ್ಲಿ ಏನಾಗುತ್ತೆ ಹೀಟನ್ನು ರಿಲೀಸ್ ಮಾಡುವಂಥದ್ದು. ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಸೊ ಇಲ್ಲಿದೆ ನಿಮಗೆ ಗೊತ್ತಿರುವಂಥ ಡೆಫಿನೇಷನ್ ಕೂಡ ಕೊಟ್ಟಿರುವಂಥದ್ದು. ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಂದರೆ reactions in which heat is released along with the formation of products are called exothermic reaction, chemical reaction ಅಂತಿದೆ. ಅಂದರೆ ಹೀಟ್ ಏನಾಗುತ್ತೆ ರಿಲೀಸ್ ಆಗುವಂಥದ್ದು ಯಾವಾಗ ಅಂದರೆ ಪ್ರಾಡಕ್ಟ್ ಫಾರ್ಮೇಷನ್ ಆಗುವಾಗ. ಸೊ ಇದರ ವಿರುದ್ಧ ಅಪೋಸಿಟ್ ಅಂದರೆ ಎಂಡೋಥರ್ಮಿಕ್ ಅಂದರೆ ಹೀಟನ್ನು ಅಬ್ಸರ್ವ್ ಮಾಡ್ಕೊಳ್ಳುವಂಥದ್ದು. ಸೊ ಎರಡು ರಿಯಾಕ್ಷನ್ಸ್ಗಳು ಚೆನ್ನಾಗಿ ಓದ್ಕೋಬೇಕು. ಡಿಕಂಪೋಸಿಷನ್ ರಿಯಾಕ್ಷನ್ಸ್, ಇಲ್ಲೊಂದು ಆ್ಯಕ್ಟಿವಿಟಿ ಕೂಡ ಕೊಟ್ಟಿದ್ದಾರೆ. ಟೇಕ್ ಅಬೌಟ್ 2 ಗ್ರಾಮ್ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ಇನ್ ಡ್ರೈ ಬಾಯ್ಲಿಂಗ್ ಟ್ಯೂಬ್. ನೋಟ್ ದ ಕಲರ್ ಆಫ್ ದ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್, ಹೀಟ್ ದ ಬಾಯ್ಲಿಂಗ್ ಟ್ಯೂಬ್ ಓವರ್ ದ ಫ್ಲೇಮ್ ಆಫ್ ಬರ್ನರ್ ಆರ್ ಎ ಸ್ಪಿರಿಟ್ ಲ್ಯಾಂಪ್ ಆ್ಯಸ್ ಶೋನ್ ಅಂತ ಕೊಟ್ಟಿದ್ದಾರೆ. ಸೊ ಅಬ್ಸರ್ವ್ ದ ಕಲರ್ ಆಫ್ ದ ಕ್ರಿಸ್ಟಲ್ಸ್ ಆಫ್ಟರ್ ಹೀಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಈ ರಿಯಾಕ್ಷನ್ ನಂತರದಲ್ಲಿ ನಮ್ಗೆ ತಿಳ್ಕೊಂಬಂಥದ್ದು ಡಿಕಂಪೋಸಿಷನ್ ಅಂದರೆ ಸ್ಪ್ಲಿಟ್ಟಿಂಗ್ ಅಂತ ಕರಿತೀವಿ ಅಥವಾ ಸೆಪರೇಷನ್ ಅಂತ ಕರಿತೀವಿ. ಒನ್ ರಿಯಾಕ್ಟಂಟ್ ಗಿವ್ಸ್ ಅಸ್ 2 or more ಪ್ರಾಡಕ್ಟ್ ಅಂತ ಬರುತ್ತೆ ನಮಗೆ. ಇಲ್ಲಿ FeSO4 ಇದೆ, ಮುಂದೆ ಫೆರಿಕ್ ಆಕ್ಸೈಡ್ ಆಗಿದೆ, ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ಸಲ್ಫರ್ ಟ್ರೈಆಕ್ಸೈಡ್ ಕೊಡ್ತಾ ಇದೆ. ಸೊ ದಿಸ್ ಟೈಪ್ ಆಫ್ ರಿಯಾಕ್ಷನ್ಸ್ ಕಾಲ್ಡ್ ಆಸ್ ಅ ಡಿಕಂಪೋಸಿಷನ್ ರಿಯಾಕ್ಷನ್ಸ್ಗಳು. ನೆಕ್ಸ್ಟ್ ಕೆಳಗೆ ಕೂಡ ಇದೆ ನಿಮಗೆ ಕ್ಯಾಲ್ಶಿಯಂ ಕಾರ್ಬನೇಟ್. ಕ್ಯಾಲ್ಶಿಯಂ ಕಾರ್ಬನೇಟ್ ಒನ್ ವಿ ಬರ್ನ್ಟ್ ಆರ್ ಹೀಟ್ ಕೊಟ್ಟಾಗ ಇಟ್ ಬಿಕಮ್ಸ್ ಕ್ಯಾಲ್ಶಿಯಂ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ದ ಕ್ವಿಕ್ ಲೈಮ್ ಅಂತ ಕೂಡ ಕರಿತೀವಿ ನಾವು ಕ್ಯಾಲ್ಶಿಯಂ ಆಕ್ಸೈಡನ್ನು. ಸೊ ಈ ಥರ ರಿಯಾಕ್ಷನ್ಸ್ಗಳು ನಾವು ಏನಂತ ಕರಿತೀರಿ ಸಾಮಾನ್ಯವಾಗಿ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್. ಇನ್ ಆ್ಯಕ್ಟಿವಿಟಿ 1.6ನಲ್ಲಿ ಕಾಣಿಸ್ತಾ ಇರುವಂಥದ್ದು ನೋಡಿ. 2 ಗ್ರಾಮ್ ಲೆಡ್ ನೈಟ್ರೇಟ್ ಪೌಡರ್ ಇನ್ ಬಾಯ್ಲಿಂಗ್ ಟ್ಯೂಬ್ ತೊಗೊಂಡ್ಬಿಟ್ಟು ಹೋಲ್ಡ್ ದ ಬಾಯ್ಲಿಂಗ್ ಟ್ಯೂಬ್ ವಿತ್ ಎ ಪೇರ್ ಆಫ್ ಟಾಂಗ್ಸ್ ಆ್ಯಂಡ್ ಹೀಟ್ ಇಟ್ ಓವರ್ ಅ ಫ್ಲೇಮ್ ಆ್ಯಸ್ ಶೋನ್ ಇನ್ ಫಿಗರ್ 1.5.
ವಾಟ್ ಯು ಅಬ್ಸರ್ವ್ ನೋಟ್ ಆನ್ ದ ಚೇಂಜಸ್ ಅಂದರೆ ಪ್ರಾಕ್ಟಿಕಲ್ ಮಾಡಿದ ನಂತರ ನಿಮ್ಗೆ ತಿಳುವಂಥದ್ದು ಇಲ್ಲಿ ಎಮಿಷನ್ ಆಫ್ ಬ್ರೌನ್ ಫ್ಯೂಮ್. ದೀಸ್ ಫ್ಯೂಮ್ಸ್ ಆರ್ ನೈಟ್ರೋಜನ್ ಡೈಆಕ್ಸೈಡ್. ದ ರಿಯಾಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಈ ಥರ ಬಂದುಬಿಟ್ಟು ನಿಮಗೆ ರಿಯಾಕ್ಷನ್ಸ್ ಬರುತ್ತೆ ನೋಡಿ ಇಲ್ಲಿ. PbNO3 ಟು ಹೀಟ್ ಕೊಟ್ಟು PbO ಪ್ಲಸ್ 4NO2O2. ಇಲ್ಲಿ ಒನ್ ರಿಯಾಕ್ಟೆಂಟ್ ಲೆಡ್ ನೈಟ್ರೇಟ್ ಇದ್ದಿದ್ದು ಲೆಡ್ ಆಕ್ಸೈಡ್, ನೈಟ್ರೋಜನ್ ಆರ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಆಗಿದೆ. ಸೊ ದೀಸ್ ಟೈಪ್ ಆಫ್ ರಿಯಾಕ್ಷನ್ಸ್ ಗಿವನ್ ಇನ್ ಆ್ಯಕ್ಟಿವಿಟಿ 1.2 1.8. ಇಲ್ಲೊಂದು ಚಟುವಟಿಕೆ ಇದೆ, ಚಿತ್ರ ಕೂಡ ಇದೆ ನಮಗೆ. ಇದು ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ನಿಮಗೆ ಪ್ರಿವಿಯಸ್ 7th 8th ಕೂಡ ಅಭ್ಯಾಸ ಮಾಡಿರುವಂಥದ್ದು. ಇಲ್ಲಿ ಏನಾಗುತ್ತೆ, ವಾಟರ್ ಈಸ್ ಮೇಡ್ ಅಪ್ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಅಂತ ಗೊತ್ತಿರುವಂಥದ್ದು. ಇಲ್ಲಿ ಏನಾಗುತ್ತೆ, ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ನಲ್ಲಿ ನಮಗೆ ಸಪ್ರೇಷನ್ ಆಫ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗ್ಯಾಸ್ ಆಗುವಂಥದ್ದು. ಇಲ್ಲಿ H2O ಸಪ್ರೇಟ್ ಅಂದರೆ ಡಿಕಂಪೋಸ್ ಆಗಿಬಿಟ್ಟು ಹೈಡ್ರೋಜನ್ ಆಕ್ಸಿಜನ್ ಕೊಡ್ತಾ ಇದೆ. ಸೊ ಅದೇ ಥರ ಇಲ್ಲಿ ಕೆಳಗಡೆಯಿಂದ ನೋಡಿ, ಲಿಸನ್ ಕೇರ್ಫುಲಿ, ಸಿ ದ ಸ್ಟೂಡೆಂಟ್. White silver chloride turns grey in sunlight. This is due to the decomposition of silver chloride. Silver chloride white ಇದ್ದಿದ್ದು ಏನಾಗ್ತದೆ ನೋಡಿ, ಡಿಕಂಪೋಸ್ ಆಗಿ ಸಿಲ್ವರ್ ಕ್ಲೋರೈಡ್ ಇಂಟು ಸಿಲ್ವರ್ ಆ್ಯಂಡ್ ಕ್ಲೋರಿನ್ ಬೈ ಲೈಟ್ಲಿಂದ ಆಗ್ತಾ ಇರುವಂಥದ್ದು ಬಿಕಾಸ್ ಆಫ್ ದ ಡಿಕಂಪೋಸಿಷನ್ ರಿಯಾಕ್ಷನ್. ಓಕೆ ಸ್ಟೂಡೆಂಟ್, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಂತಿದೆ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ನಲ್ಲಿ ನಮಗೆ ಆ್ಯಕ್ಟಿವಿಟಿ 1.9 ಕೊಟ್ಟಿರುವಂಥದ್ದು. ಸೊ ಆಲ್ರೆಡಿ ಯು ನೋ ವೆರಿ ವೆಲ್ ದಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಈಸ್ ನಥಿಂಗ್ ಬಟ್, look at here, iron nails dipped in copper sulfate ಸೊಲ್ಯೂಷನ್ಸು. ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ಇಲ್ಲಿ ಐರನ್ ನೇಲ್ಸ್ ಆ್ಯಂಡ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಕಂಪೇರ್ಡ್ ಬಿಫೋರ್ ಆ್ಯಂಡ್ ಆಫ್ಟರ್ ಎಕ್ಸ್ಪೆರಿಮೆಂಟ್ ಅಂತ 2 ಚಿತ್ರಗಳಿವೆ ನೋಡಿ. ಐರನ್ ನೇಲ್ ಹೆಂಗಿದೆ, ಸೊ ಆಫ್ಟರ್ ರಿಯಾಕ್ಷನ್ಸ್ ಏನಾಗ್ತದೆ, ದ ಐರನ್ ನೇಲ್ ಟೇಕನ್ ಔಟ್ ಫ್ರಮ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಆದಾಗ ಈ ಥರ ಆಗುತ್ತೆ. ಈ ಥರ ನೇಲ್ ಬಿಕಮ್ಸ್ ಬ್ರೌನಿಶ್ ಇನ್ ಕಲರ್ ಆ್ಯಂಡ್ ದ ಬ್ಲೂ ಕಲರ್ ಆಫ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಫೇಡ್. So here in the displacement reaction, displace means what here? In this reaction, iron has displaced or removed. Another element antide nimage copper. From copper sulfate solution inda copper nannu ನಾವು ಡಿಸ್ಪ್ಲೇಸ್ ರಿಮೂವ್ ಮಾಡಿದ್ದು. ಇಂತಹ ರಿಯಾಕ್ಷನ್ಸ್ಗಳು ಏನು ಕರೀತೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್. ಇಲ್ಲಿ ನೋಡಿ Zn ಇದೆ ಮತ್ತು ಲೆಡ್ ಕೂಡ ಇದೆ. ZnCuSO4 ಮುಂದೆ ZnSO4 Cu ಆಗಿದೆ. ನಮಗೆ Pb ಪ್ಲಸ್ CuCl2 ಕಾಪರ್ ಕ್ಲೋರೈಡ್, ಓಕೆನಾ, 1.26ನಲ್ಲಿ ಲೆಡ್ ಕ್ಲೋರೈಡ್ ಆಗಿಬಿಟ್ಟು Cu ಏನಾಗಿದೆ, ಸಪ್ರೇಟ್ ಆಗಿದೆ, ಡಿಸ್ಪ್ಲೇಸ್ ಆಗಿದೆ, ರಿಮೂವ್ಡ್ ಆಗಿದೆ. ಆ ಥರ ವಾಟ್ ಮೀನ್ಸ್ ದಟ್ ಹಿಯರ್ ಜಿಂಕ್ ಆ್ಯಂಡ್ ಲೆಡ್ ಆರ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ಸ್ ದೆನ್ ಕಾಪರ್. ಜಿಂಕ್ ಲೆಡ್ ಏನಾಗಿವೆ ತುಂಬ ರಿಯಾಕ್ಟಿವ್ ಆಗಿರುವಂಥದ್ದು ಯಾರನ್ನು ಹೋಲಿಸಿದರೆ ಕಾಪರ್ಗೆ. ದೇ ಡಿಸ್ಪ್ಲೇಸ್. ನೆಕ್ಸ್ಟ್ ಬಂದುಬಿಟ್ಟು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಲುಕ್ ಎಟ್ ಹಿಯರ್ ಆ್ಯಕ್ಟಿವಿಟಿ 1.10 ಇದೆ. ಮತ್ತು ಎನಿ ರಿಯಾಕ್ಷನ್ ದಟ್ ಪ್ರೊಡ್ಯೂಸಸ್ ಎ ಪ್ರೆಸಿಪಿಟೇಟ್ ಕ್ಯಾನ್ ಬಿ ಕಾಲ್ಡ್ ಆ್ಯಸ್ ಎ ಪ್ರೆಸಿಪಿಟೇಷನ್ ರಿಯಾಕ್ಷನ್. ಇಲ್ಲಿ 2 ನಮಗೆ ರಿಯಾಕ್ಟೆಂಟ್ ಬರ್ತವೆ, ಮುಂದೆ 2 ಪ್ರಾಡಕ್ಟ್ ಕೊಡ್ತವೆ. ಹಿಯರ್ ಐರನ್ ಎಕ್ಸ್ಚೇಂಜ್ ಟೇಕ್ಸ್ ಪ್ಲೇಸ್ ಅಂತ ಕೂಡ ಕರಿತೀವಿ ನಾವು. ಇಲ್ಲಿರುವಂಥ ಅಯಾನ್ಸ್ ಎಕ್ಸ್ಚೇಂಜ್ಗಳು ಆಗುತ್ತೆ. ಇಲ್ಲಿ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್, ಇಲ್ಲಿರುವಂಥದ್ದು ಅಯಾನ್ಸ್ಗಳು ಎಕ್ಸ್ಚೇಂಜ್ ಆಗಿಬಿಟ್ಟು ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಕೊಟ್ಟಿದೆ. ಲುಕ್ ಎಟ್ ಹಿಯರ್ ನೆಕ್ಸ್ಟ್ ಪೇಜ್ಗೆ ನೋಡಿ. ಈ ಥರ ನೆಕ್ಸ್ಟ್ ಪೇಜ್ನಲ್ಲಿ ಬಂದುಬಿಟ್ಟು ಲುಕ್ ಎಟ್ ಹಿಯರ್ ದ ವೈಟ್ ಪ್ರಿಸಿಪೇಟೆಡ್ BaSO4 ಈಸ್ ಫಾರ್ಮ್ಡ್ ರಿಯಾಕ್ಷನ್ಸ್ ಆಫ್ SO4 ಟು Ba2 ಇದೆ. ಇಲ್ಲಿ ಪ್ರಾಡಕ್ಟ್ ಫಾರ್ಮ್ ಆಗಿರುವಂಥದ್ದು ಸೋಡಿಯಂ ಕ್ಲೋರೈಡು ವಿಚ್ ರಿಮೇನ್ಸ್ ಇನ್ ದ ಸೊಲ್ಯೂಷನ್ ಆಗಿರುತ್ತೆ. ಏನರ್ಥ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಬಿಟ್ವೀನ್ ದ ರಿಯಾಕ್ಟಂಟ್ಸ್ ಆರ್ ಕಾಲ್ಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತಿದೆ.